ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಫೆಬ್ರವರಿ 23 ಮತ್ತು 24ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಜೆನೆಟಿಕ್ ಇನ್ಫಾರ್ಮೇಷನ್ ಅಂಡ್ ಪ್ರೈವಸಿಗೆ ಸಂಬಂಧಿಸಿದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈಂಟಿಫಿಕ್ ಇನೋವೇಷನ್ಸ್ ಅಂಡ್ ಡಿಸ್ಕವರೀಸ್, ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ರೂಲ್ ಮಾಡಿರ್ತಕ್ಕಂಥ ಒಂದು ರೂಲಿಂಗ್ನ ಕುರಿತಂತೆ ಆರ್ಟಿಕಲ್ ನಮಗೆ ಮಾತನಾಡ್ತಾ ಇದೆ. ಇಲ್ಲಿ ಚಿಲ್ಡ್ರನ್ಸ್ಗಳಿಗೂ ಕೂಡ ರೈಟ್ ಟು ಪ್ರೊಟೆಕ್ಟ್ ದೇರ್ ಜೆನೆಟಿಕಲ್ ಇನ್ಫಾರ್ಮೇಷನ್ ಅಥವಾ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಬೀಯಿಂಗ್ ರಿವೀಲ್ಡ್ ಇನ್ DNA ಟೆಸ್ಟ್ ವಿತೌಟ್ ದೇರ್ ಕನ್ಸೆಂಟ್. ಮಕ್ಕಳ ಒಪ್ಪಿಗೆ ಇಲ್ಲದೆ ಯಾವುದೇ DNA ಪರೀಕ್ಷೆಗಳ ಮುಖಾಂತರವಾಗಿ ಮಕ್ಕಳ ಅಂದರೆ ಅವರ ಜೆನೆಟಿಕ್ ಇನ್ಫಾರ್ಮೇಷನ್ನ ಮಾಹಿತಿಯ ಕುರಿತಂತೆ ಈ ಮಾಹಿತಿ ಬೇರೆಯವ್ರಿಗೆ ತಿಳಿಯದಂತೆ ಅದನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ಒಂದು ರೈಟ್ ಅನ್ನುವಂಥದ್ದು ಅವ್ರಿಗಿದೆ. ಒಂದು ವೇಳೆ ಅವರು ಕನ್ಸೆಂಟನ್ನು ನೀಡಿದರೆ ಅವರು DNA ಟೆಸ್ಟಿಗೆ ಒಳಗಾಗಬಹುದು, ಜೆನೆಟಿಕ್ ಇನ್ಫಾರ್ಮೇಷನನ್ನು ಶೇರ್ ಮಾಡಬಹುದಾಗುತ್ತೆ. ಆದರೆ ಅವರು ಟೆಸ್ಟಿಗೆ ಒಳಗಾಗೋದಿಲ್ಲ ಅಂತ ತಿಳಿಸಿದ್ರೆ ಈ ಟೆಸ್ಟನ್ನು ಮಾಡುವಂತಿಲ್ಲ. ಅಂದರೆ ಮಗುಗೂ ಕೂಡ ಈ ಒಂದು ರೈಟ್ ಟು ಪ್ರೊಟೆಕ್ಟ್ ದೇರ್ ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನುವಂಥ ಒಂದು ರೈಟ್ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಿಲ್ಲಿ ರೂಲ್ ಮಾಡಿದೆ ಒಂದು ರೂಲಿಂಗಲ್ಲಿ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯ 2ನೇ ಮಗು ನನ್ನ ಮಗುವಲ್ಲ, ಆಕೆಯ ಅಡಲ್ಟರಸ್ ರಿಲೇಷನ್ಶಿಪ್ನಿಂದ ಅದು ಬೇರೆಯವರ ಮಗು ಅನ್ನುವಂಥ ಒಂದು ಕಂಪ್ಲೇಂಟನ್ನು ಆತ ಫೈಲ್ ಮಾಡಿದ್ದ. ಇದಕ್ಕಾಗಿ ಇದನ್ನು ಪ್ರೂವ್ ಮಾಡಲಿಕ್ಕಾಗಿ DNA ಟೆಸ್ಟನ್ನು, ಆ ಮಗುವಿನ DNA ಟೆಸ್ಟನ್ನು ಮಾಡಬೇಕು ಅನ್ನುವಂಥದ್ದು ಆತನ ಒಂದು ಇಚ್ಛೆ ಆಗಿತ್ತು. ಆದರೆ ಆ ಮದರ್ ಏನಾದರೂ ಒಂದು ವೇಳೆ ತಾಯಿ ಏನಾದರೂ ತನ್ನ ಮಗುವಿನ ಪೆಟರ್ನಿಟಿ ಚೆಕ್ ಮಾಡುವಂಥ ಟೆಸ್ಟ್ ಅನ್ನುವಂಥದ್ದು ಬೇಡ ಅಂತ ಹೇಳಿ ತಿಳಿಸಿದ್ರೆ ಆ ಒಂದು ಆಕೆಯ ನಿರ್ಧಾರ ಏನಿದೆ, ಬೇಡ ಅನ್ನುವಂಥ ನಿರ್ಧಾರದ ಆಧಾರದ ಮೇಲೆ ಆಕೆಯ ಯಾವುದೇ ಒಂದು ಅಡ್ವರ್ಸ್ ಇಂಟರ್ಫೆರೆನ್ಸನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಿಗೆ ತಿಳಿಸಿದೆ. ಹಾಗೆ ಮಗುವಿಗೆ ಕೂಡ ಅದು ಬೇಡ ಅನ್ನುವಂಥ ಒಂದು ಹಕ್ಕಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ತೀರಾ ವೈಯಕ್ತಿಕವಾದಂಥ ಮತ್ತು ಇಂಟಿಮೇಟ್ ಆದಂಥ ಒಂದು ವಿಚಾರ ಆಗಿರುತ್ತೆ. ಇದು ಆ ಒಂದು ವ್ಯಕ್ತಿಯ ವೆರಿ ಎಸೆನ್ಸ್ನ ಮೇಲೆ ಲೈಟನ್ನು ಬೀರುವಂಥ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಇದು ಆ ಇಂಡಿವಿಜುವಲ್ಗೆ ಅವರ ಕುರಿತಾದಂಥ ಒಂದು ಇನ್ಫಾರ್ಮ್ಡ್ ಡಿಸಿಷನನ್ನು ಅವರ ಹೆಲ್ತ್, ಪ್ರೈವಸಿ ಮತ್ತು ಐಡೆಂಟಿಟಿಯ ಕುರಿತಂತೆ ಮಾಡುವಂಥ ಒಂದು ರೈಟ್ ಇರೋದ್ರಿಂದಾಗಿ ಚಿಲ್ಡ್ರನ್ಸ್ಗಳಿಗೂ ಕೂಡ ಅವರ DNA ಟೆಸ್ಟಿಂಗ್ನ ಮುಖಾಂತರವಾಗಿ ಏನು ಜೆನೆಟಿಕ್ ಇನ್ಫಾರ್ಮೇಷನ್ ಹೊರಗೆ ಗೊತ್ತಾಗುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ಒಂದು ರೈಟ್ ಅನ್ನುವಂಥದ್ದು ಅವ್ರಿಗೂ ಕೂಡ ಇದೆ. ಈವನ್ ಇನ್ ಡಿವೋರ್ಸ್ ಪ್ರೊಸೀಡಿಂಗ್ಸ್ ಚಿಲ್ಡ್ರನ್ಸ್ಗಳು ಅವರು DNA ಟೆಸ್ಟಿಗೆ ಒಪ್ಪದೇ ಇರಬಹುದಾಗಿರುತ್ತೆ. ಯಾಕೆಂತಂದರೆ ಅವರ ಒಂದು ಫಂಡಮೆಂಟಲ್ ರೈಟ್ ಟು ಪ್ರೈವಸಿ ಏನಿದೆ ಅದರ ಭಾಗವಾಗಿಯೇ ಇದು ಇರುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇದನ್ನು ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳಿ ನೀಡಲಾಗಿರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಚಿಲ್ಡ್ರನ್ಸ್ಗಳು ಇಲ್ಲಿ ಬಿಟ್ವೀನ್ 2 ಸ್ಪೌಸಸ್, ಗಂಡ ಹೆಂಡಿರ ನಡುವಿನ ಜಗಳದಲ್ಲಿ ಅವರು ಫೋಕಲ್ ಪಾಯಿಂಟ್ ಆಗಬಾರ್ದು. ಅವರಿಗೆ ಏನಾದರೂ ಈ ಒಂದು ಟೆಸ್ಟಿಗೆ ಒಳಗಾಗೋದು ಇಚ್ಛೆ ಇಲ್ಲ ಅಥವಾ ಅವರ ಜೆನೆಟಿಕ್ ಇನ್ಫಾರ್ಮೇಷನನ್ನು ಬಿಟ್ಕೊಡುವಂಥದ್ದು ಇಚ್ಛೆ ಇಲ್ಲ ಅಂದಾಗ ಅದನ್ನು ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತೆ. ರೈಟ್ಸ್ ಆಫ್ ಪ್ರೈವಸಿ, ಅಟಾನಮಿ ಮತ್ತು ಐಡೆಂಟಿಟಿಯನ್ನು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚೈಲ್ಡ್ ಅನ್ನುವಂಥ UNCRCಯ ಒಂದು ಕನ್ವೆನ್ಷನ್ ಅನ್ನುವಂಥದ್ದು ರೆಕಗ್ನೈಸ್ ಮಾಡುತ್ತೆ. ಈ ಒಂದು ಕನ್ವೆನ್ಷನ್ ಮಕ್ಕಳ ಒಂದು ರೈಟ್ಸನ್ನು, ಅವರ ಒಂದು ಪರ್ಸ್ನಲ್ ಬೌಂಡ್ರೀಸ್ಗಳ ಒಳಗಡೆ ಇರುವಂಥ ಒಂದು ಇಂಡಿವಿಜುವಲ್ಸ್ಗಳ ರೈಟ್ಸನ್ನು ಅದು ಅಕ್ನಾಲೆಡ್ಜ್ ಮಾಡುತ್ತೆ. ಹಾಗಾದರೆ ಭಾರತದಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನಿನ ಸ್ಟೇಟಸ್ ಹೇಗಿದೆ ಅಂತ ನೋಡೋದೇ ಆದರೆ ಜೆನೆಟಿಕ್ ಡೇಟಾ ಮತ್ತು ಪ್ರೈವಸಿ ಅನ್ನುವಂಥದ್ದು, ಜೆನೆಟಿಕ್ ಡೇಟಾ ಪ್ರೈವಸಿ ಅನ್ನುವಂಥದ್ದು ಒಂದು ಟರ್ಮ್ ಆಗಿದ್ದು ಇಲ್ಲಿ ಥರ್ಡ್ ಪಾರ್ಟಿ ಅಥವಾ ಇನ್ಯಾವುದೇ ವ್ಯಕ್ತಿ ಪರ್ಸನ್ಸಿನ ಜೆನೆಟಿಕ್ ಡೇಟಾವನ್ನು ಅವರ ಕನ್ಸೆಂಟ್ ಇಲ್ಲದೆ, ಅವರ ಪರ್ಮಿಷನ್ ಇಲ್ಲದೆ ಬಳಕೆ ಮಾಡೋದನ್ನು ತಡೆಯುವಂಥದ್ದು ಜೆನೆಟಿಕ್ ಡೇಟಾ ಪ್ರೈವಸಿ ಅನ್ನುವಂಥದ್ದು. ಟೆಕ್ನಾಲಜಿಕಲಿ ಅಡ್ವಾನ್ಸಸ್ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು, ಉದಾಹರಣೆ DNA ಸ್ಯಾಂಪಲ್ ಅಥವಾ ಇವುಗಳನ್ನು ಆಚೆ ತೆಗೆಯುವಂಥದ್ದು, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದನ್ನು ಈಸಿಯಾಗಿ ಮಾಡಿಕೊಟ್ಟಿವೆ. ಹಾಗಾಗಿ ಇದು ಪ್ರೈವಸಿ ರೈಟನ್ನು ವೈಲೇಟ್ ಮಾಡಿದಂತೆ ಆಗುತ್ತೆ. ಹಾಗಾದರೆ ಜೆನೆಟಿಕ್ ಇನ್ಫಾರ್ಮೇಷನಿನ ಅಡ್ವಾಂಟೇಜಸ್ ಏನು ಅಂತ ಅಂದರೆ, ಒಂದು ವೇಳೆ ಯಾವುದೇ ವ್ಯಕ್ತಿ ತನ್ನ ಜೆನೆಟಿಕ್ ಇನ್ಫಾರ್ಮೇಷನನ್ನು ಆತ ಪಡ್ಕೊಳ್ಳೋದ್ರಿಂದಾಗಿ ಅದು ಆತನಿಗೆ ಇರಬಹುದಾದಂಥ ಕಾಯಿಲೆಗಳು ಅಥವಾ ಆತನ ಒಟ್ಟಾರೆ ಆರೋಗ್ಯದ ಸ್ಥಿತಿಗತಿ ಅಥವಾ ಆತನ ಎನ್ಸಿಸ್ಟ್ರಿಯ ಕುರಿತಂತೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಹಾಗೆಯೇ ಪರ್ಸನಿನ ಓನ್ ಹೆಲ್ತ್ನ ಕುರಿತಂತೆ ಆತನಿಗಿರ್ತಕ್ಕಂಥ ಅವೇರ್ನೆಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ಆತ ಇದನ್ನು ಮೆಡಿಕಲ್ ರಿಸರ್ಚ್ನಲ್ಲಿ ಬಳಸ್ಕೊಳ್ಬಹುದು ಅಥವಾ ಆತನಿಗೆ ಇನ್ಯಾವುದೇ ಡಿಸೀಸಸ್ ಬರ್ಬೋದಾ ಅನ್ನೋದ್ರ ಬಗ್ಗೆ ಅರ್ಲಿ ಡಿಟೆಕ್ಷನ್ನಿಗೆ, ಅರ್ಲಿ ಇಂಟರ್ವೆನ್ಷನ್ನಿಗೆ ಇದು ಹೆಲ್ಪ್ ಆಗುತ್ತೆ. ಆದರೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಈ ರೀತಿಯ ಜೆನೆಟಿಕ್ ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವಂಥದ್ರ ಕುರಿತಂತೆ. ಅದರ ಡಿಸ್ಅಡ್ವಾಂಟೇಜಸ್ ಅಂತ ಅಂದರೆ ಪರ್ಸನ್ಸ್ DNA ಮತ್ತು ಕ್ರೋಮೋಸೋಮ್ಸ್ ಅನ್ನುವಂಥವು ಆತನ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಅಬೌಟ್ ಹೆಲ್ತ್ ಆ್ಯಂಡ್ ಆನ್ಸೆಸ್ಟ್ರಿಯ ಕುರಿತಂತೆ ಮಾಹಿತಿ ತಿಳಿಸುತ್ತೆ. ಜೊತೆಗೆ ಡೈರೆಕ್ಟ್ ಟು ಕನ್ಸ್ಯೂಮರ್ ಜೆನೆಟಿಕ್ ಟೆಸ್ಟ್ ಅನ್ನುವಂಥದ್ದು ಯಾವಾಗಲೂ ಕೂಡ ರಿಲೈ ಆಗಬಹುದಾದಂಥ ಒಂದು ಟೆಸ್ಟ್ಗಳಾಗಿರೋದಿಲ್ಲ.
ಹಾಗಾಗಿ ಒಂದು ವೇಳೆ ಅನ್ಇಂಟೆಂಡೆಡ್ ಎಕ್ಸ್ಪೋಜರ್ ಆಫ್ ಪ್ರೈವೇಟ್ ಇನ್ಫಾರ್ಮೇಷನನ್ನು ಇದು ರಿಸಲ್ಟ್ ಮಾಡ್ಬೋದಾಗಿರುತ್ತೆ. ಇದರಿಂದಾಗಿ ಆತನ ಜೆನೆಟಿಕ್ ಡೇಟಾಗೆ ಒಂದು ರೀತಿಯ ಅನಾಥರೈಸ್ಡ್ ಆಕ್ಸೆಸ್ ಅನ್ನುವಂಥದ್ದು ಉಂಟಾದಂತಾಗುತ್ತೆ ಮತ್ತು ಇದರಿಂದಾಗಿ ಎನಿ ಅನ್ವೆಲ್ಕಮ್ ರೆಸ್ಪಾನ್ಸಸ್ಗಳನ್ನು ಎಂಪ್ಲಾಯರ್ಸ್ಗಳು ಅವರ ಮೇಲೆ ತೋರಿಸಬಹುದು, ಇನ್ಶೂರೆನ್ಸ್ ಪ್ರೊವೈಡರ್ಸ್ಗಳು ಅವರ ಒಂದು ಇನ್ಶೂರೆನ್ಸನ್ನು ಕಟ್ಟಿಸ್ಕೊಳ್ಳದೇ ಇರುವಂಥದ್ದಾಗಬಹುದು, ಅಫೆಕ್ಟಿಂಗ್ ದಿ ಪರ್ಸನ್ಸ್ ಪ್ರೈವಸಿ ಮತ್ತು ಲೈಫ್ ಈ ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಭಾರತದಲ್ಲಿನ ಜೆನೆಟಿಕ್ ಪ್ರೈವಸಿಯ ಸ್ಟೇಟಸ್ ಅಂದರೆ 2018ರಲ್ಲಿ ಡೆಲ್ಲಿ ಹೈಕೋರ್ಟ್ ರೂಲ್ ಮಾಡಿದೆ ಅಗೇನ್ಸ್ಟ್ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ಡಿಸ್ಕ್ರಿಮಿನೇಷನ್ನ ವಿಚಾರದಲ್ಲಿ. ಇನ್ಶೂರೆನ್ಸ್ ಅಗೇನ್ಸ್ಟ್ ಅ ಪರ್ಸನ್ ವಿತ್ ಅ ಹಾರ್ಟ್ ಡಿಸೀಸ್, ಆತನ ಒಂದು ಹೆಲ್ತ್ ಇನ್ಶೂರೆನ್ಸ್ನ ವಿಚಾರದಲ್ಲಿ ಡಿಸ್ಕ್ರಿಮಿನೇಷನನ್ನು ಮಾಡಿದ್ದ ಹಿನ್ನೆಲೆಯಲ್ಲಿ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ಈ ಡಿಸ್ಕ್ರಿಮಿನೇಷನ್ನ ವಿರುದ್ಧವಾಗಿ ಒಂದು ರೂಲಿಂಗನ್ನು ತಂದಿತ್ತು. ಜೆನೆಟಿಕ್ ಡಿಸಾರ್ಡರ್ ಆದಂಥ ಒಂದು ಹಾರ್ಟ್ ಡಿಸೀಸ್ ಏನಿತ್ತು ಇದರ ವಿಚಾರವಾಗಿ ಹೆಲ್ತ್ ಇನ್ಶೂರೆನ್ಸ್ನ ಕಟ್ಟಿಸ್ಕೊಳ್ಳದೇ ಇರುವಂಥ ಅಥವಾ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಒಂದು ಸಮಸ್ಯೆಯನ್ನು ಮಾಡಿದಂಥ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ಡಿಸ್ಕ್ರಿಮಿನೇಷನ್ನ ವಿರುದ್ಧವಾಗಿ ಡೆಲ್ಲಿ ಹೈಕೋರ್ಟ್ ರೂಲಿಂಗನ್ನು 2018ರಲ್ಲಿ ನೀಡಿತ್ತು. ಇನ್ನು ಜೆನೆಟಿಕ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಕೂಡ ಆರ್ಟಿಕಲ್ 14 ಬ್ರೀಚ್ ಮಾಡದಂತೆ ಆಗುತ್ತೆ ಒಂದು ವೇಳೆ ಡಿಸ್ಕ್ರಿಮಿನೇಷನನ್ನು ಮಾಡಿದಂಥ ಸಂದರ್ಭದಲ್ಲಿ. ಇಲ್ಲಿ ಎಲ್ಲರನ್ನೂ ಕೂಡ ಲಾನ ಅಡಿಯಲ್ಲಿ ಫೇರ್ಲಿ ಟ್ರೀಟ್ ಮಾಡಬೇಕು ಅನ್ನುವಂಥದ್ದನ್ನು ಆರ್ಟಿಕಲ್ 14 ತಿಳಿಸುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಇದನ್ನು ತಿಳ್ಕೊಳ್ಬೇಕು. ಯಾವುದೇ ಮಗುವಿಗೂ ತನ್ನ ಜೆನೆಟಿಕ್ ಇನ್ಫಾರ್ಮೇಷನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ಒಂದು ರೈಟ್ ಟು ಪ್ರೊಟೆಕ್ಟ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಅಥವಾ DNA ಟೆಸ್ಟನ್ನು ಆ ಮಗುವಿನ ಟೆಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಆತನ ಕನ್ಸೆಂಟನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ರೈಟ್ ಮಗುಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2019ರ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ. ಈ ಕೆಳಗಿನ ಯಾವ ಕಂಟ್ರಿ ಡೇಟಾ ಪ್ರೊಟೆಕ್ಷನ್ ಆ್ಯಂಡ್ ಪ್ರೈವಸಿ ಫಾರ್ ಇಟ್ಸ್ ಸಿಟಿಸನ್ಸ್ ನೋನ್ ಆಸ್ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನನ್ನು 2016ರ ಏಪ್ರಿಲ್ನಲ್ಲಿ ಅಡಾಪ್ಟ್ ಮಾಡಿಕೊಂಡಿದೆ ಮತ್ತು ಇದನ್ನು 2018ರ ಮೇನಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಹೇಳಿ 2019ರಲ್ಲಿ ಒಂದು ಪ್ರಶ್ನೆಯನ್ನು ಪ್ರಿಲಿಮ್ಸ್ನಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಸರಿ ಉತ್ತರವನ್ನು ನೀವು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಕರಪ್ಟ್ ಪ್ರಾಕ್ಟೀಸಸ್ ಅಂಡರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ತಿಳಿಸಿದೆ ಯಾವುದೇ ಫಾಲ್ಸ್ ಇನ್ಫಾರ್ಮೇಷನನ್ನು ಎಲೆಕ್ಟೋರಲ್ ಕ್ಯಾಂಡಿಡೇಟ್ ಕ್ವಾಲಿಫಿಕೇಷನ್ನ ಕುರಿತಂತೆ ನೀಡುವಂಥದ್ದನ್ನು ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳಿ ತಿಳಿಸುವಂತಿಲ್ಲ ಅಂಡರ್ RPA 1951ನ ಅಡಿಯಲ್ಲಿ ಅಂತ ಹೇಳಿ. ಅಂದರೆ ಯಾರು ಒಂದು ನಾಮಿನೇಷನನ್ನು ಫೈಲ್ ಮಾಡ್ತಾರೆ ಅವರ ಕುರಿತಂತೆ ನೀಡುವಂಥ ಒಂದು ಫಾಲ್ಸ್ ಇನ್ಫಾರ್ಮೇಷನನ್ನು ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳಿ ಕನ್ಸಿಡರ್ ಮಾಡುವಂತಿಲ್ಲ ಕ್ಯಾಂಡಿಡೇಟಿನ ಎಲೆಕ್ಟೋರಲ್ ಕ್ವಾಲಿಫಿಕೇಷನ್ಸ್ಗಳ ವಿಚಾರದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇದೆ ನೋ ಒನ್ ಇನ್ ಇಂಡಿಯಾ ವೋಟ್ಸ್ ಫಾರ್ ಅ ಕ್ಯಾಂಡಿಡೇಟ್ ಬೇಸ್ಡ್ ಆನ್ ದೇರ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್. ಹಾಗಾಗಿ ಎಲೆಕ್ಟೋರಲ್ ಕ್ಯಾಂಡಿಡೇಟ್ಸಿನ ಕ್ವಾಲಿಫಿಕೇಷನ್ನ ವಿಚಾರದಲ್ಲಿ ನೀಡುವಂಥ ಯಾವುದೇ ತಪ್ಪು ಮಾಹಿತಿ ಅನ್ನುವಂಥದ್ದು ಒಂದು ಕರಪ್ಟ್ ಪ್ರಾಕ್ಟೀಸ್ ಅಲ್ಲ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ನ ಅಡಿಯಲ್ಲಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಕೇಸ್ ಏನು ವಿಚಾರಕ್ಕೆ ಸಂಬಂಧಿಸಿದಂಥದ್ದು ಅಂತ ನೋಡೋದೇ ಆದರೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು 2017ರ ಅಲಹಾಬಾದ್ ಹೈಕೋರ್ಟ್ ರೂಲಿಂಗನ್ನು ಚಾಲೆಂಜ್ ಮಾಡುವಂಥ ಒಂದು ಪಿಟಿಷನನ್ನು ಕೇಳ್ತಾ ಇತ್ತು, ಹಿಯರಿಂಗ್ ಅನ್ನುವಂಥದ್ದು ಇತ್ತು. ಈ ಸಂದರ್ಭದಲ್ಲಿ ಡಿಕ್ಲರೇಷನ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ ಪರ್ಟೈನಿಂಗ್ ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನುವಂಥದ್ದು ಡಸಂಟ್ ಇಂಟರ್ಫಿಯರ್ ವಿತ್ ದಿ ಫ್ರೀ ಎಕ್ಸೈಸ್ ಆಫ್ ಎಲೆಕ್ಟೋರಲ್ ರೈಟ್ಸ್ ಆಫ್ ದಿ ಎಲೆಕ್ಟರ್ಸ್ ಅನ್ನುವಂಥದ್ದನ್ನು ತಿಳಿಸಿದೆ. ಈ ಪಿಟಿಷನ್ ಅನ್ನುವಂಥದ್ದು ಎಲೆಕ್ಟೋರಲ್ ಕ್ಯಾಂಡಿಡೇಟ್ ಅವರು ಕರಪ್ಟ್ ಪ್ರಾಕ್ಟೀಸನ್ನು ಕಮಿಟ್ ಮಾಡಿದ್ದಾರೆ, ಅವರ ಒಂದು ಲಯಬಿಲಿಟೀಸನ್ನು ಮತ್ತು ಲಯಬಿಲಿಟೀಸ್ಗಳನ್ನು ಡಿಸ್ಕ್ಲೋಸ್ ಮಾಡ್ತಾ ಮತ್ತು ಅವರ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ವಿಚಾರದಲ್ಲಿ ಕರೆಕ್ಟ್ ಆದಂಥ ಮಾಹಿತಿಯನ್ನು ವೋಟರ್ಸ್ಗಳಿಗೆ ನೀಡಿಲ್ಲ. ಹಾಗಾಗಿ ಎಲೆಕ್ಟೋರಲ್ ರೈಟ್ಸ್ ಆಫ್ ದಿ ವೋಟರ್ಸನ್ನು ಫ್ರೀಯಾಗಿ ಎಕ್ಸಸೈಸ್ ಮಾಡೋದರಲ್ಲಿ ಇಂಟರ್ಫೆರೆನ್ಸ್ ಅನ್ನುವಂಥದ್ದು ಆಗಿದೆ. ಈ ಕರಪ್ಟ್ ಪ್ರಾಕ್ಟೀಸನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಪಿಟಿಷನ್ ಏನಿತ್ತು, ಆ ಪಿಟಿಷನ್ನ ವಿಚಾರದಲ್ಲಿ ಈ ರೀತಿಯ ಪಿಟಿಷನ್ ಅನ್ನುವಂಥದ್ದು ಸೂಕ್ತ ಅಲ್ಲ. ಫ್ರೀ ಎಕ್ಸಸೈಸ್ ಆಫ್ ಅ ವೋಟರ್ ಏನಿದೆ ಅದನ್ನು ಯಾವುದೇ ರೀತಿಯಾದಂತಾಗಿ ತಡೆದಂತಾಗೋದಿಲ್ಲ. ಎಲೆಕ್ಟೋರಲ್ ರೈಟ್ಸ್ ಆಫ್ ದಿ ವೋಟರ್ಸ್ಗಳ ಫ್ರೀ ಎಕ್ಸಸೈಸ್ ಮಾಡುವಂಥದ್ದನ್ನು ಯಾವುದೇ ರೀತಿಯಾಗಿ ಇದು ಕರಪ್ಟ್ ಪ್ರಾಕ್ಟೀಸ್ ಆಗೋಲ್ಲ, ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ತಪ್ಪಾಗಿ ತಿಳಿಸುವಂಥದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ RPA 1951ನ ಅಡಿಯಲ್ಲಿ ಕರಪ್ಟ್ ಪ್ರಾಕ್ಟೀಸಸ್ ಅಂದರೆ ಏನು ಅಂತ ಅಂದರೆ ಸೆಕ್ಷನ್ 123 ಆಫ್ ದಿ ಆ್ಯಕ್ಟ್ ಅನ್ನುವಂಥದ್ದು ಕರಪ್ಟ್ ಪ್ರಾಕ್ಟೀಸಸ್ ಅದರ ಅಡಿಯಲ್ಲಿ ಡಿಫೈನ್ ಮಾಡ್ತಾ ಬ್ರೈಬರಿ, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಫಾಲ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರಮೋಷನ್ ಆರ್ ಅಟೆಂಪ್ಟೆಡ್ ಪ್ರಮೋಷನ್ ಆಫ್ ಫೀಲಿಂಗ್ಸ್ ಆಫ್ ಎನ್ಮಿಟಿ ಆರ್ ಹೇಟ್ರೆಡ್ ಬಿಟ್ವೀನ್ different classes of the citizens of India on grounds of religion, race, caste, community or language by a candidate for the furtherance of his prospects in the election ಅಂತ ಹೇಳಿ ಡಿಫೈನ್ ಮಾಡ್ತಾ ಹೋಗುತ್ತೆ ಕರಪ್ಟ್ ಪ್ರಾಕ್ಟೀಸಸ್ನ. ಅಂದರೆ ಭಾರತದಲ್ಲಿ ಬ್ರೈಬರಿಯನ್ನು ನೀಡುವಂಥದ್ದು, ಲಂಚವನ್ನು ನೀಡುವಂಥದ್ದು ಅಥವಾ ಇನ್ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸನ್ನು ಮಾಡಿಸುವಂಥದ್ದು ಅಥವಾ ತಪ್ಪು ಮಾಹಿತಿಯನ್ನು ನೀಡುವಂಥದ್ದು ಅಥವಾ ಪ್ರಮೋಷನನ್ನು ಮಾಡುವಂಥದ್ದು. ಯಾವ ರೀತಿಯ ಪ್ರಮೋಷನ್ ಅಂತ ಅಂದರೆ ಒಂದು ಶತ್ರುತ್ವ ಬೆಳೆಯುವಂತೆ, ದ್ವೇಷ ಬೆಳೆಯುವಂತೆ, ಡಿಫ್ರೆಂಟ್ ಕ್ಲಾಸಸ್ ಆಫ್ ದಿ ಸಿಟಿಸನ್ಸ್ನ ನಡುವೆ ದ್ವೇಷವನ್ನು ಹುಟ್ಟಿಸುವಂಥ
ಧರ್ಮ, ಜಾತಿ, ರೇಸ್ ಅಥವಾ ಈ ಕಮ್ಯುನಿಟಿ, ಲ್ಯಾಂಗ್ವೇಜ್ ಇದು ಯಾವುದರೇ ಆಧಾರದ ಮೇಲೆ ಎರಡು ಗುಂಪುಗಳ ನಡುವೆ ಒಂದು ದ್ವೇಷ ಹುಟ್ಟಿಸುವಂಥ ಭಾವವನ್ನು ಪ್ರಮೋಟ್ ಮಾಡುವಂಥದ್ದು ಇರುತ್ತಲ್ಲ, ಈ ರೀತಿಯ ಸಮಸ್ಯೆಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ಕರಪ್ಟ್ ಪ್ರಾಕ್ಟೀಸಸ್ ಅಂತೇಳಿ ಇಂಥವುಗಳನ್ನು ಗುರುತಿಸ್ಬೋದು ಅಂತ ಹೇಳಿ ತಿಳಿಸುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಫಾಲ್ಸ್ ಇನ್ಫಾರ್ಮೇಷನ್ ಅನ್ನುವಂಥ ಪದ ಏನಿದೆ, ಆ ಫಾಲ್ಸ್ ಇನ್ಫಾರ್ಮೇಷನ್ನ ಅಡಿಯಲ್ಲಿಯೇ ತಪ್ಪು ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಕರಪ್ಟ್ ಪ್ರಾಕ್ಟೀಸ್ ಅಂತ ಕರೆಯುವಂತಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಸೆಕ್ಷನ್ 123 ಆಫ್ 2 ಅಂತೇನಿದೆ, ಇದು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದನ್ನು ಡಿಫೈನ್ ಮಾಡುತ್ತೆ. ಎನಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇಂಟರ್ಫರೆನ್ಸ್ ಆರ್ ಅಟೆಂಪ್ಟ್ಸ್ ಟು ಇಂಟರ್ಫಿಯರ್ ಆನ್ ಪಾರ್ಟ್ ಆಫ್ ದಿ ಕ್ಯಾಂಡಿಡೇಟ್ ಅನ್ನುವಂಥದ್ದು. ಅಂದರೆ ಕ್ಯಾಂಡಿಡೇಟಿನ ಪರವಾಗಿ ಆತನಿಗೆ ಎಲೆಕ್ಷನ್ಗೆ ಬೆಟರ್ ಆಗುವಂತೆ ಆತನ ಎಲೆಕ್ಷನ್ ಏಜೆಂಟ್ನ ರೂಪದಲ್ಲಿ ಕಾರ್ಯ ಮಾಡುವಂಥವರು ಎಲೆಕ್ಟೋರಲ್ ರೈಟಿನ ಒಂದು ಫ್ರೀ ಎಕ್ಸಸೈಸನ್ನು ಮಾಡೋದಕ್ಕೆ ಯಾವುದೇ ತದ್ವಿರುದ್ಧವಾಗುವಂಥ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇಂಟರ್ಫರೆನ್ಸನ್ನು ಮಾಡ್ತಿದ್ದಾರೆ, ಅಟೆಂಪ್ಟ್ ಟು ಇಂಟರ್ಫರೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಕ್ಯಾಂಡಿಡೇಟ್, ಆ ರೀತಿಯ ಸಮಸ್ಯೆ ಆಗ್ತಿದ್ದಾಗ ಅದನ್ನು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ದು ತಿಳಿಸುತ್ತೆ. ಉದಾಹರಣೆಗೆ ಇಂಜುರಿ, ಸೋಷಿಯಲ್ ಆಸ್ಟ್ರಾಸಿಸಮ್, ಎಕ್ಸ್ಪಲ್ಷನ್ ಇವೆಲ್ಲವೂ ಕೂಡ ಇಲ್ಲಿ ಭಾಗಗಳಾಗಬಹುದು. ಇನ್ನು 123 ಕ್ಲಾಸ್ 4ನ ಅಡಿಯಲ್ಲಿ ಏನು ತಿಳಿಸುತ್ತೆ ಅಂತ ಅಂದರೆ, ಕರಪ್ಟ್ ಪ್ರಾಕ್ಟೀಸಸ್ ಟು ದ ಇಂಟೆನ್ಷನಲ್ ಪಬ್ಲಿಕೇಶನ್. ಅಂದರೆ ಈ ಒಂದು ಕರಪ್ಟ್ ಪ್ರಾಕ್ಟೀಸಸ್ ಅನ್ನುವಂಥದ್ದು ತಿಳಿದಿದ್ದು ಕೂಡ ತಪ್ಪಾಗಿ ಪಬ್ಲಿಷ್ ಮಾಡಿ ಯಾವುದೇ ಒಂದು ಕಂಟೆಂಟನ್ನು ಬಿತ್ತರಿಸುವಂಥದ್ದು ಇದೆಯಲ್ಲ, ಈ ಮುಖಾಂತರವಾಗಿ ಆ ಒಂದು ಕ್ಯಾಂಡಿಡೇಟಿನ ಎಲೆಕ್ಷನ್ ವಿನ್ನಿಂಗ್ ಚಾನ್ಸಸ್ಗಳನ್ನು ಹೆಚ್ಚುಗೊಳಿಸುವಂಥದ್ದು, ಒಂದು ರೀತಿಯ ಪ್ರಿಜುಡಿಸನ್ನು ಆತನ ಬಗ್ಗೆ ನಿರ್ಧಾರ ಆಗುವಂತೆ ಮಾಡುವಂಥದ್ದು, ಇಂಟೆನ್ಷನಲ್ ಆಗಿ ತಪ್ಪಾದಂಥದ್ದನ್ನು ಪ್ರಿಂಟ್ ಮಾಡಿ ಮಾಡುವಂಥದ್ದೇನಿದೆ ಇದನ್ನು ಎಕ್ಸ್ಟೆಂಡ್ ಮಾಡುವಂಥವರಿಗೆ ಇದಕ್ಕೂ ಕೂಡ ಕರಪ್ಟ್ ಪ್ರಾಕ್ಟೀಸಸ್ ಅಂತ ಕರಿತೇವೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕರಪ್ಟ್ ಪ್ರಾಕ್ಟೀಸಸ್ ಅನ್ನುವಂಥದ್ದು ಡಿಫೈನ್ ಆಗಿದೆ. ಆದರೆ ನಮ್ಮ ಶೈಕ್ಷಣಿಕ ಮಾಹಿತಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡುವಂಥದ್ದು ಕರಪ್ಟ್ ಪ್ರಾಕ್ಟೀಸಸ್ ಅಂತ ಹೇಳಿ ಕಾನ್ಸ್ಟಿಟ್ಯೂಟ್ ಮಾಡೋದಿಲ್ಲ 1951ನ ಅಡಿಯಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಕೀಲಾಡಿ ಫೈಂಡಿಂಗ್ಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಲಿಟ್ರೇಚರ್, ಪಾಟ್ರಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಇತ್ತೀಚೆಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಒಂದು ಡೀಟೇಲ್ಡ್ ರಿಪೋರ್ಟನ್ನು ಫಸ್ಟ್ 2 ಫೇಸಸ್ಸನ್ನು ಸಂಗಮ್ಯರಾದ ಒಂದು ಸೈಟ್ ಆದಂಥ ಈ ಕೀಲಾಡಿ ಅನ್ನುವಂಥ ಒಂದು ಸೈಟ್ ಏನಿದೆ, ಈ ಕೀಲಾಡಿ ಸೈಟ್ನ ಕುರಿತಂತೆ ಅದನ್ನು ಫಸ್ಟ್ 2 ಫೇಸಸ್ನಲ್ಲಿ ಡಿಗ್ ಮಾಡಿದಾಗ ಅವರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಕುರಿತಂತೆ ಒಂದು ಡೀಟೇಲ್ಡ್ ರಿಪೋರ್ಟನ್ನು, ಫೈಂಡಿಂಗ್ಸ್ಗಳ ಕುರಿತಂತೆ ಇವರು ಮಾಹಿತಿಯನ್ನು ಅಥವಾ ರಿಪೋರ್ಟನ್ನು ನೀಡ್ತಾ ಇದ್ದಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು. ಅದರ ಕುರಿತಂತೆ ಆರ್ಟಿಕಲನ್ನು ಚರ್ಚೆ ಮಾಡೋಣ. ಆಲ್ಸೋ ದ ಕೀಲಾಡಿ ಸೈಟ್ ಮ್ಯೂಸಿಯಂ ಅನ್ನುವಂಥದ್ದು ಇದು ಶಿವಗಂಗೆಯಲ್ಲಿ ಇಟ್ ಈಸ್ ಕಮ್ಮಿಂಗ್ ಅಪ್. ಇದರಲ್ಲಿ ಸಿಗ್ನಿಫಿಕೆಂಟ್ ಒನ್ಸ್ ಆಫ್ ದಿ 18,000 ಆರ್ಟಿಫ್ಯಾಕ್ಟ್ಸ್ ಅನ್ಅರ್ಥಡ್ ಏನಾಗಿದೆ ಇದುವರೆಗೂ ಅದರಲ್ಲಿರ್ತಕ್ಕಂಥ ಕೆಲವೊಂದು ಮಹತ್ವವಾದವನ್ನು ಕೀಲಾಡಿ ಸೈಟ್ ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನಿದು ಕೀಲಾಡಿ, ಇದರ ಕುರಿತಂತೆ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಕೀಲಾಡಿ ಅನ್ನುವಂಥದ್ದು ಒಂದು ಟೈನಿ ಹ್ಯಾಮ್ಲೆಟ್ ಆಗಿತ್ತು. ತಮಿಳುನಾಡಿನ, ಅದರಲ್ಲೂ ಸೌತ್ ತಮಿಳುನಾಡಿನ ಒಂದು ಶಿವಗಂಗಾ ಡಿಸ್ಟ್ರಿಕ್ಟ್ ಅನ್ನುವಂಥ ಡಿಸ್ಟ್ರಿಕ್ಟ್ನಲ್ಲಿ ಕೀಲಾಡಿ ಅನ್ನುವಂಥದ್ದು ಒಂದು ಟೈನಿ ಹ್ಯಾಮ್ಲೆಟ್ ಆಗಿದೆ. ಇದು ಸೌತ್ ಈಸ್ಟ್ ಟು ದ ಟೆಂಪಲ್ ಆಫ್ ಮಧುರೈಗೆ 12 ಕಿಲೋಮೀಟರ್ ಸೌತ್ ಈಸ್ಟ್ ಟು ದ ಟೆಂಪಲ್ ಆಫ್ ಮಧುರೈ ಈ ಸ್ಥಳ ಇರ್ತಕ್ಕಂಥದ್ದು ವಾಗಾಯ್ ನದಿಗೆ ಹತ್ತಿರದಲ್ಲಿ ಇದೆ. ಹಾಗೆ ಎಕ್ಸ್ಕವೇಷನ್ಸ್ ಇಲ್ಲಿ 2015ರಿಂದಲೂ ಕೂಡ ಪ್ರಾರಂಭ ಆಗಿದ್ದು ಅರ್ಬನ್ ಸಿವಿಲೈಸೇಷನ್ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಸಂಗಮ್ ಏಜ್ನಲ್ಲಿ ಇತ್ತು ವಾಗೈ ನದಿಯ ದಂಡೆಯ ಮೇಲೆ ಅನ್ನುವಂಥದ್ದನ್ನು ತಿಳಿಸುತ್ತೆ ಈ ಒಂದು ಎಕ್ಸ್ಕವೇಷನ್ಸ್ಗಳು. ಇಲ್ಲಿನ ಕೀ ಫೈಂಡಿಂಗ್ಸ್ ಏನು ಅಂತ ಅಂದರೆ, ಈಗಾಗಲೇ 8 ರೌಂಡ್ ಆಫ್ ಎಕ್ಸ್ಕವೇಷನ್ಸ್ಗಳು ಜರುಗಿದ್ದು ಫಸ್ಟ್ 3 ರೌಂಡನ್ನು ASI ಅನ್ನುವಂಥದ್ದು ನಡೆಸಿತ್ತು. ಅದರಲ್ಲಿ 18,000ಕ್ಕೂ ಹೆಚ್ಚು ಆರ್ಟಿಫ್ಯಾಕ್ಟ್ಸ್ಗಳು ಈಗಾಗಲೇ ಅನರ್ಥ ಆಗಿದ್ದು ಈ ಸೈಟ್ನಿಂದ ಇಲ್ಲಿರ್ತಕ್ಕಂಥ ಯುನಿಕ್ ಆರ್ಟಿಫ್ಯಾಕ್ಟ್ಸ್ಗಳನ್ನು ಇನ್ನೇನು ಕೀಲಾಡಿಯಲ್ಲಿ ಹತ್ತಿರದಲ್ಲೇ ಒಂದು ಮ್ಯೂಸಿಯಂ ಓಪನ್ ಆಗಲಿದೆ, ಅಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಅನರ್ಥಿಂಗ್ ಆಫ್ ಹೀಪ್ಸ್ ಆಫ್ ಪಾಟ್ರಿ ಅನ್ನುವಂಥದ್ದು ಏನು ತಿಳಿಸುತ್ತೆ ಅಂತ ಅಂದರೆ, ಇಲ್ಲಿ ಈ ಹಿಂದೆ ಪಾಟ್ರಿ ಮೇಕಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಎಕ್ಸಿಸ್ಟ್ ಆಗಿತ್ತು ಅನ್ನುವಂಥದ್ದನ್ನು ತಿಳಿಸುತ್ತೆ. ಹಾಗೆಯೇ 120 ಪೋಸ್ಟ್ ಹರ್ಡ್ಸ್ ಅನ್ನುವಂಥದ್ದು ತಮಿಳ್ ಬ್ರಾಹ್ಮಿ ಇನ್ಕ್ರಿಪ್ಷನ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥವು ಕೂಡ ಇಲ್ಲಿ ಕಾಣ ಸಿಕ್ಕಿರ್ತಕ್ಕಂಥದ್ದು. ಓವರ್ 1000 ಇನ್ಸ್ಕ್ರೈಬ್ಡ್ ಪೋಸ್ಟ್ ಹರ್ಡ್ಸ್ ಫೌಂಡ್ ಇಟ್ ಕೀಲಾಡಿ ಮತ್ತು ಬೇರೆ ಬೇರೆ ಸೈಟ್ಸ್ಗಳಲ್ಲಿ. ಕ್ಲಿಯರ್ಲಿ ಏನು ತಿಳಿಸುತ್ತೆ ಅಂತ ಅಂದರೆ, ಈ ಸ್ಕ್ರಿಪ್ಟ್ ಅನ್ನುವಂಥದ್ದು ಲಾಂಗ್ಲಿಂದಲೂ ಕೂಡ ಅಂದರೆ ಹಿಂದಿನಿಂದಲೂ ಕೂಡ ಸರ್ವೈವ್ ಆಗಿತ್ತು ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟವಾದಂಥ ಪ್ರೂಫ್ ದೊರಕಿದಂತೆ ಆಗ್ತಾ ಇದೆ. ಈ ಒಂದು ಲಿಟ್ರೇಚರ್ ಸಾಕಷ್ಟು ಹಿಂದಿನಿಂದ ಇತ್ತು ಅನ್ನೋದಕ್ಕೆ. ಇನ್ನು ಗೋಲ್ಡ್ ಆರ್ನಮೆಂಟ್ಸ್, ಕಾಪರ್ ಆರ್ಟಿಫ್ಯಾಕ್ಟ್ಸ್, ಹಾಗೆ ಸೆಮಿ ಪ್ರೀಷಿಯಸ್ ಸ್ಟೋನ್ಸ್, ಶೆಲ್ ಬ್ಯಾಂಗಲ್ಸ್, ಐವರಿ ಕಾಮ್ಸ್ ಇವೆಲ್ಲವೂ ಕೂಡ ಅಲ್ಲಿನ ಆರ್ಟಿಸ್ಟಿಕ್, ಕಲ್ಚರಲಿ ರಿಚ್ ಆ್ಯಂಡ್ ಪ್ರಾಸ್ಪರಸ್ ಲೈಫ್ ಸ್ಟೈಲ್ ಆಫ್ ಕೀಲಾಡಿ ಪೀಪಲನ್ನು ಇದು ತಿಳಿಸುತ್ತೆ. ಹಾಗಾದರೆ ಬೇರೆ ಏನೆಲ್ಲ ಫೈಂಡಿಂಗ್ಸ್ ಸಿಕ್ಕಿದೆ ಅಂತ ಅಂದರೆ, ಸಂಗಮ್ ಏಜ್ನೊಟ್ಟಿಗೆ ಲಿಂಕೇಜಸ್ಗಳನ್ನು ತೋರಿಸುವಂಥ ಕೆಲವೊಂದು ಫೈಂಡಿಂಗ್ಸ್ಗಳು ಸಿಕ್ಕಿರ್ತಕ್ಕಂಥದ್ದು. ಇಂಡಸ್ ವ್ಯಾಲಿಯೊಟ್ಟಿಗೂ ಕೂಡ ಪೊಟೆನ್ಷಿಯಲ್ ಲಿಂಕೇಜಸ್ಗಳನ್ನು ಹೊಂದಿರಬಹುದು ಅನ್ನುವಂಥ ಕೆಲವೊಂದು ಫೈಂಡಿಂಗ್ಸ್ಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ.
ಆದರೂ ಕೂಡ ಈ ಕೀಲಾಡಿಯ ಸುತ್ತ ಕೂಡ ಒಂದು ಕಾಂಟ್ರವರ್ಸಿ ಇದೆ. ಅದೇನು ಅಂತ ಅಂದರೆ, ಆಫ್ಟರ್ ರಿಪೋರ್ಟ್ಸ್ ಆಫ್ ಪಾಸಿಬಲ್ ಲಿಂಕ್ಸ್ ವಿತ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ನೋ ಸಿಗ್ನಿಫಿಕೆಂಟ್ ಫೈಂಡಿಂಗ್ ಅನ್ನುವಂಥದ್ದು ಥರ್ಡ್ ರೌಂಡ್ನಲ್ಲಿ ದೊರಕಿರ್ತಕ್ಕಂಥದ್ದು. ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಟ್ಟಿಗೆ ಲಿಂಕ್ಸ್ ಇರ್ಬೋದು ಅಂತ ನಿಲ್ಲಿಸಿದ ನಂತರದಲ್ಲಿ ಯಾವುದೇ ಸಿಗ್ನಿಫಿಕೆಂಟ್ ಆದಂಥ ಫೈಂಡಿಂಗ್ ಅನ್ನುವಂಥದ್ದು ಮೂರನೇ ಸುತ್ತಿನಲ್ಲಿ ಆಗಿಲ್ಲದೆ ಇರತಕ್ಕಂಥದ್ದು. ಇದೇನು ತಿಳಿಸುತ್ತೆ ಅಂತ ಅಂದರೆ, ಎಕ್ಸ್ಕವೇಷನ್ ಫೈಂಡಿಂಗ್ಸ್ಗಳನ್ನು ಪ್ಲೇ ಡೌನ್ ಮಾಡುವಂಥ ಒಂದು ಅಟೆಂಪ್ಟ್ ಆಗಿ ಇದು ಕಾಣಿಸ್ತಾ ಇದೆ. ಆನ್ ದಿ ಇಂಟರ್ವೆನ್ಷನ್ಸ್ ಆಫ್ ದಿ ಮದ್ರಾಸ್ ಹೈಕೋರ್ಟ್, TNSDA ತಮಿಳುನಾಡಿನ SDA ಅನ್ನುವಂಥದ್ದು ಹ್ಯಾಸ್ ಬೀನ್ ಕ್ಯಾರಿಂಗ್ ಔಟ್ ದಿ 4th ರೌಂಡ್ ಆಫ್ ಎಕ್ಸ್ಕವೇಷನ್ಸ್ ಇನ್ಸ್ಟೆಡ್ ಆಫ್ ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಬದಲಾಗಿ TNSDA ಅನ್ನುವಂಥದ್ದು ಈಗ 4ನೇ ರೌಂಡ್ ಆಫ್ ಎಕ್ಸ್ಕವೇಷನ್ಸ್ಗಳನ್ನು ಮಾಡ್ತಾ ಇದೆ. ಸೊ ದ್ಯಾಟ್ ತಮಿಳು ಸಿವಿಲೈಸೇಷನಿನ ಹಿಸ್ಟ್ರಿಯ ಕುರಿತಂತೆ ಹೆಚ್ಚು ವಿಚಾರವನ್ನು ಅನರ್ಥ ಮಾಡೋದಕ್ಕಾಗಿ ಈ ರೀತಿಯ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಂಗಮ್ ಏಜ್ನ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಬಿಕಾಸ್ ಸಂಗಮ್ ಏಜ್ ಸೈಟ್ ಅಂತ ಹೇಳಿ ಇದನ್ನು ಕರೆಯಲಾಗ್ತಾ ಇದೆ. ಅಕಾಡೆಮಿ ಆಫ್ ಪೊಯೆಟ್ಸ್ ಅಂತ ಹೇಳಿ ತಮಿಳ್ ಸಂಗಮ್ ಅಂತ ಹೇಳಿ ಇದೊಂದು ಅಕಾಡೆಮಿ ಆಫ್ ಪೊಯೆಟ್ಸ್ ಆಗಿತ್ತು. 3 ಡಿಫ್ರೆಂಟ್ ಪೀರಿಯಡ್ಸ್ಗಳಲ್ಲಿ ಇದು ಫ್ಲರಿಶ್ ಆಗಿದೆ, ಡಿಫ್ರೆಂಟ್ ಪ್ಲೇಸಸ್ಗಳಲ್ಲಿ ಪಾಂಡ್ಯನ್ ಕಿಂಗ್ಸ್ಗಳ ಪ್ಯಾಟ್ರನೇಜ್ನ ಅಡಿಯಲ್ಲಿ. ಸೊ ಸಂಗಮ್ ಲಿಟ್ರೇಚರ್ ಅಂದರೆ ಪಾಂಡ್ಯನ್ ಕಿಂಗ್ಸ್ ನಮಗೆ ನೆನಪಾಗಬೇಕು. ಸಂಗಮ್ ಲಿಟ್ರೇಚರ್ ಅನ್ನುವಂಥದ್ದು 3rd ಸಂಗಮ್ನಿಂದ ಕನ್ಸಾಲಿಡೇಟ್ ಆಗಿದ್ದಂಥದ್ದು. ಇದು ಇನ್ಫಾರ್ಮೇಷನ್ ಆಫ್ ಕಂಡೀಷನ್ಸ್ ಆಫ್ ಲೈಫ್ ಆಫ್ ಪೀಪಲ್ ಅರೌಂಡ್ ದಿ ಬಿಗಿನಿಂಗ್ ಆಫ್ ಕ್ರಿಶ್ಚಿಯನ್ ಎರಾದ ಬಿಗಿನಿಂಗ್ನವರೆಗೆ ಆ ಸಂದರ್ಭದಲ್ಲಿ ಲೈಫ್ ಆಫ್ ಪೀಪಲ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ. ಇನ್ನು ವಾಗೈ ರಿವರ್ನ ದಂಡೆಯ ಮೇಲೆ ಈ ಒಂದು ಪ್ರದೇಶ ಬರೋದ್ರಿಂದಾಗಿ, ಈ ಎಕ್ಸ್ಕವೇಷನ್ ನಡೀತಿರೋದ್ರಿಂದಾಗಿ ವಾಗೈ ರಿವರ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ಇದೊಂದು ಈಸ್ಟ್ ಫ್ಲೋಯಿಂಗ್ ರಿವರ್ ಆಗಿದೆ. ವಾಗೈ ರಿವರ್ ಬೇಸಿನ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಬೇಸಿನ್ ಆಗುತ್ತೆ. 12 ಬೇಸಿನ್ಸ್ಗಳು ಏನು ಕಾವೇರಿ ಮತ್ತು ಕನ್ಯಾಕುಮಾರಿಯ ನಡುವೆ ಇದೆ, ಅದರಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಬೇಸಿನ್ ಆಗುತ್ತೆ. ಈ ಬೇಸಿನ್ ಅನ್ನುವಂಥದ್ದು ಕಾರ್ಡಮಮ್ ಹಿಲ್ಸ್ ಮತ್ತು ಪಳನಿ ಹಿಲ್ಸ್ನಿಂದ ಸುತ್ತುವರೆದಿದೆ ವೆಸ್ಟ್ನಲ್ಲಿ. ಹಾಗೆಯೇ ಪಾಕ್ ಸ್ಟ್ರೈಟ್ ಆ್ಯಂಡ್ ಪಾಕ್ ಬೇಯಿಂದ ಈಸ್ಟ್ನಲ್ಲಿ ಇದು ಸುತ್ತುವರೆದಿರ್ತಕ್ಕಂಥದ್ದನ್ನು ಸ್ಮರಿಸಬಹುದು. ಮುಂದಿನ ಆರ್ಟಿಕಲ್ ಆದಿಗಂಗಾ ರಿವೈವಲ್ ಪ್ಲ್ಯಾನ್ ಅನ್ನುವಂಥದ್ದು. ಇತ್ತೀಚೆಗೆ ರಿವರ್ ಗಂಗಾ ಏನಿದೆ, ಈ ಗಂಗಾ ನದಿಯ ಒರಿಜಿನಲ್ ಚಾನಲ್ ಆಫ್ ರಿವರ್ ಗಂಗಾ ಇದು ಕಲ್ಕತ್ತಾ ಸಿಟಿಯ ಮುಖಾಂತರವಾಗಿ ಹಾದು ಹೋಗುತ್ತೆ. ಈ ಒರಿಜಿನಲ್ ಚಾನಲ್ ಆಫ್ ರಿವರ್ ಗಂಗಾ ಇದನ್ನು ಆದಿಗಂಗಾ ಅಂತ ಕರಿತೇವೆ. ಇದನ್ನು ರಿವೈವ್ ಮಾಡುವಂಥ ಒಂದು ಪ್ಲ್ಯಾನನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅನ್ನುವಂಥದ್ದು 650 ಕೋಟಿಯ ಅಲೊಕೇಶನನ್ನು ಮಾಡಲಾಗಿದೆ ಏನ್ಷಿಯಂಟ್ ರಿವರನ್ನು ರಿವೈವ್ ಮಾಡಲಿಕ್ಕೆ ಅಂತ ಹೇಳಿ. ಇದನ್ನು ಮಲ್ಟಿ ಕಂಟ್ರಿ ಸೌತ್ ಏಷ್ಯನ್ ರಿವರ್ ಪ್ರಾಜೆಕ್ಟ್ ಆನ್ ಕಂಬ್ಯಾಟಿಂಗ್ ಪೊಲ್ಯೂಷನ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಏನು ಮೇಜರ್ ಇಶ್ಯೂಸ್ ಮತ್ತು ಡೆವಲಪ್ಮೆಂಟ್ಸ್ಗಳು ಆದಿಗಂಗೆಯೊಟ್ಟಿಗೆ ಅಸೋಸಿಯೇಟ್ ಆಗಿದೆ ಅಂತ ನೋಡೋದೇ ಆದರೆ, ಇಲ್ಲಿ ಎನ್ಕ್ರೋಚ್ಮೆಂಟ್ ಹಿಸ್ಟ್ರಿ ಅನ್ನುವಂಥದ್ದು ಇದಕ್ಕೆ ಇರ್ತಕ್ಕಂಥದ್ದು ಒಂದು ಇಶ್ಯೂ ಆಗುತ್ತೆ. ಮತ್ತು ಇವತ್ತಿನ ಸ್ಟೇಟಸನ್ನು ನೋಡಿದ್ರೆ ಈ ರಿವರ್ ಅನ್ನುವಂಥದ್ದು ಕರೆಂಟ್ಲಿ ಪ್ರಾಕ್ಟಿಕಲಿ ಡೆಡ್ ಅಂತ ಗುರುತಿಸ್ಕೊಳ್ಳುತ್ತೆ. ಮತ್ತು ಇದು ಒಂದು ರೀತಿಯಾಗಿ ಸೀವರ್ ಆಗಿ ಇವತ್ತು ಬದಲಾಗಿದೆ. ಸಾಕಷ್ಟು ಲೋಡ್ಸ್ ಆಫ್ ಫೀಕಲ್ ಬ್ಯಾಕ್ಟೀರಿಯಾ ಅನ್ನುವಂಥದ್ದು 17 ಮಿಲಿಯನ್ ಇನ್ 100 ಮಿಲಿಲೀಟರ್ಸ್ ಆಫ್ ರಿವರ್ ವಾಟರ್ನಲ್ಲಿ ಇದೆ ಅನ್ನುವಷ್ಟು, ಅದನ್ನು ಕ್ರಾಸ್ ಆಗುವಷ್ಟು ಫೀಕಲ್ ಬ್ಯಾಕ್ಟೀರಿಯಾ ಇದರಲ್ಲಿ ಸೇರಿ ಹೋಗಿದೆ. ಅಕಾರ್ಡಿಂಗ್ ಟು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಡೇಟಾದ ಪ್ರಕಾರ ಡಿಸಾಲ್ಡ್ ಆಕ್ಸಿಜನ್ ಅನ್ನುವಂಥದ್ದು 0 ಇದೆ ಈ ಒಂದು ನದಿಯ ನೀರಿನಲ್ಲಿ ಕರೆಂಟ್ ಸ್ಟೇಟಸ್ನಲ್ಲಿ. ಇಟ್ ಈಸ್ ಆಲ್ಮೋಸ್ಟ್ ಪ್ರಾಕ್ಟಿಕಲಿ ಡೆಡ್ ಆ್ಯಂಡ್ ಇದರ ಸಿವರ್ ಅನ್ನುವಂಥದ್ದು ಫೀಕಲ್ ಬ್ಯಾಕ್ಟೀರಿಯಾದಿಂದ ಲೋಡ್ ಆಗಿರ್ತಕ್ಕಂಥದ್ದು. ಇದನ್ನು ರಿಜುವಿನೇಟ್ ಮಾಡೋ ಪ್ರೋಸೆಸ್ ಅಂತ ಬಂದಾಗ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅನ್ನುವಂಥದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಕಡೆಯಿಂದ NGTಯ ಕಡೆಯಿಂದ ಈಗ ಡೈರೆಕ್ಷನ್ಸ್ ಅನ್ನುವಂಥದ್ದು ಬಂದಿದೆ. ಈ ರೆಜುವಿನೇಷನ್ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಬೇಕು ಪಾಸಿಟಿವ್ ಆಗಿ ಬೈ 2025ನ ಸೆಪ್ಟೆಂಬರ್ 30th ಅಂತ ಹೇಳಿ. ದ ರಿವರ್ ವಾಸ್ ಸೆಲೆಕ್ಟೆಡ್ ಫಾರ್ ದ ಪೊಲ್ಯೂಷನ್ ಸ್ಟಡಿ. ಯಾವ ಸಂದರ್ಭದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ವಾಟರ್ ಕಾನ್ಫರೆನ್ಸನ್ನು ಏನು ನಾನ್ ಪ್ರಾಫಿಟ್ ಆ್ಯಕ್ಷನ್ ಏದ್ ಇನ್ ಸಿಲ್ಲೆಟ್ ಅಂತ ಹೇಳಿ ಬಾಂಗ್ಲಾದೇಶದ ನಾನ್ ಪ್ರಾಫಿಟ್ ಆ್ಯಕ್ಷನ್ ಏದ್ ಅವರು ಒಂದು ಕಾನ್ಫರೆನ್ಸನ್ನು ಇಂಟರ್ನ್ಯಾಷನಲ್ ವಾಟರ್ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದರು. ಆ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲಿನ ಈ ಆದಿಗಂಗಾ ನದಿಯನ್ನು ಸೆಲೆಕ್ಟ್ ಮಾಡಲಾಗಿತ್ತು ಪೊಲ್ಯೂಷನ್ ಸ್ಟಡಿಗೆ ಅಂತ ಹೇಳಿ. ಅಪಾರ್ಟ್ ಫ್ರಮ್ ಆದಿಗಂಗಾ, ಬೂರಿಗಂಗಾ ಇನ್ ಬಾಂಗ್ಲಾದೇಶ್, ಪೊಯಾಂಗ್ ಇನ್ ಚೈನಾ, ಬಾಗ್ಮತಿ ಇನ್ ನೇಪಾಳ್ ಮತ್ತು ಕ್ಲ್ಯಾಂಗ್ ಇನ್ ಮಲೇಷ್ಯಾ ಇವೆಲ್ಲವೂ ಕೂಡ ಪೊಲ್ಯೂಷನ್ ಸ್ಟಡಿಗೆ ಅಂತ ಹೇಳಿ ಈ ಒಂದು ಕಾನ್ಫರೆನ್ಸ್ನಲ್ಲಿ ಸೆಲೆಕ್ಟ್ ಆಗಿದ್ವು. ಆದಿಗಂಗಾವನ್ನು ಗೋಬಿಂದಪುರ್ ಕ್ರೀಕ್ ಅಂತ ಕೂಡ ಕರೆಯಲಾಗುತ್ತೆ, ಸುರ್ಮನ್ಸ್ ಕ್ಯಾನಲ್ ಅಂತ ಕೂಡ ಕರೆಯಲಾಗುತ್ತೆ, ಟಾಲಿಸ್ ಕ್ಯಾನಲ್ ಅಂತ ಕೂಡ ಪ್ರೆಸೆಂಟ್ಲಿ ಕರೆಯುವಂಥದ್ದು. ಇದು ಮೇನ್ ಫ್ಲೋ ಆಫ್ ದಿ ಹೂಗ್ಲಿ ರಿವರ್ ಅನ್ನುವಂಥದ್ದು 15ರಿಂದ 17ನೇ ಶತಮಾನದಲ್ಲಿ ಆಗುವಂಥದ್ದಕ್ಕೆ ಇದು ಮುಖ್ಯವಾದಂಥ ಕಾರಣ ಆಗಿತ್ತು. ಇದು ನಂತರದಲ್ಲಿ ನ್ಯಾಚುರಲ್ ರೀಸನ್ಸ್ಗಳಿಂದಾಗಿ ಡ್ರೈಡ್ ಅಪ್ ಆಗಿರ್ತಕ್ಕಂಥದ್ದು. ಅರೌಂಡ್ 1750ಯ ಸಂದರ್ಭದಲ್ಲಿ ಅ ಕ್ಯಾನಲ್ ವಾಸ್ ಡಗ್ ಟು ಕನೆಕ್ಟ್ ದಿ ಮೇನ್ ಕೋರ್ಸ್ ಆಫ್ ದಿ ರಿವರ್. ಲೋಯರ್ ಪಾರ್ಟ್ ಆಫ್ ರಿವರ್ ಸರಸ್ವತಿ ಮತ್ತು ಅಡ್ಜಸೆಂಟ್ನಲ್ಲಿರ್ತಕ್ಕಂಥ ಹೌರಾಗೆ ಈ ಮೈನ್ ಕೋರ್ಸ್ ಆಫ್ ದಿ ರಿವರನ್ನು ಕನೆಕ್ಟ್ ಮಾಡಲಿಕ್ಕೆ ಅಂತೇಳಿ 1750ರಲ್ಲಿ ಒಂದು ಕ್ಯಾನಲನ್ನು ಕೂಡ ಡಗ್ ಮಾಡಲಾಯಿತು. ಹಾಗೆಯೇ
ದ ರಿಸಲ್ಟೆಂಟ್ ಹೂಗ್ಲಿ ಅನ್ನುವಂಥದ್ದು ಮೇನ್ ಸ್ಟ್ರೆಚ್ ರಿವರ್ ಆಯಿತು, ಆದಿಗಂಗಾ ಅನ್ನುವಂಥದ್ದು ಸೆಕೆಂಡರಿ ಟ್ರಿಬ್ಯೂಟರಿಯಾಗಿ ಬದಲಾಯಿತು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾದ ಕುರಿತಂತೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 2011 ಆಗಸ್ಟ್ 12ರಂದು ಇದನ್ನು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860ಯ ಅಡಿಯಲ್ಲಿ ಈ ಒಂದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾವನ್ನು ರಿಜಿಸ್ಟರ್ ಮಾಡಿಕೊಳ್ಳಾಯಿತು. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾವನ್ನು ನ್ಯಾಷನಲ್ ಕೌನ್ಸಿಲ್ ಫಾರ್ ರಿಜುವಿನೇಷನ್ ಪ್ರೊಟೆಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ರಿವರ್ ಗಂಗಾ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ನ್ಯಾಷನಲ್ ಗಂಗಾ ಕೌನ್ಸಿಲ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಇದರ ಆಬ್ಜೆಕ್ಟಿವ್ ಅಂತ ಅಂದರೆ ಪಲ್ಯೂಷನನ್ನು ರೆಡ್ಯೂಸ್ ಮಾಡುವಂಥದ್ದು ಮತ್ತು ಗಂಗಾ ನದಿಯನ್ನು ರಿಜುವಿನೇಟ್ ಮಾಡೋದನ್ನು ಎನ್ಶೂರ್ ಮಾಡುವಂಥದ್ದು. ಇಂಟರ್ ಸೆಕ್ಟೋರಲ್ ಕೋಆರ್ಡಿನೇಷನನ್ನು ಪ್ರಮೋಟ್ ಮಾಡುತ್ತೆ. ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್ ಮತ್ತು ಮ್ಯಾನೇಜ್ಮೆಂಟನ್ನು ಕೂಡ ಮಾಡುತ್ತೆ. ಹಾಗೆಯೇ ಮಿನಿಮಮ್ ಎಕಲಾಜಿಕಲ್ ಫ್ಲೋ ಇನ್ ದ ರಿವರ್ ಇರುವಂತೆ ಇದು ಮೇಂಟೈನ್ ಮಾಡುತ್ತೆ. ಇದರ ಏಮ್ ಏನು ಅಂತ ಅಂದರೆ ವಾಟರ್ ಕ್ವಾಲಿಟಿಯನ್ನು ಎನ್ಶೂರ್ ಮಾಡುವಂಥದ್ದು ಮತ್ತು ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಮಾಡುವಂಥದ್ದು. ಗಂಗಾ ನದಿಯನ್ನು ರಿಜುವಿನೇಟ್ ಮಾಡಲಿಕ್ಕೆ ಬೇರೆ ಬೇರೆ ಇನಿಷಿಯೇಟಿವ್ಸ್ಗಳನ್ನು ತರಲಾಗಿತ್ತು. ಒಂದು ನಮಾಮಿ ಗಂಗೆ ಪ್ರೋಗ್ರಾಮ್. ಇಲ್ಲಿ ಗಂಗಾವನ್ನು ನ್ಯಾಷನಲ್ ರಿವರ್ ಆಫ್ ಇಂಡಿಯಾ ಅಂತ ಹೇಳಿ 2008ರಲ್ಲಿ ಡಿಕ್ಲೇರ್ ಮಾಡಲಾಗಿತ್ತು. ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅನ್ನುವಂಥ ಪ್ಲ್ಯಾನನ್ನು ತರಲಾಗಿದೆ. ಇದನ್ನು ಮೊದಲ ಬಾರಿಗೆ 1985ರ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ರಿವರ್ ಆ್ಯಕ್ಷನ್ ಪ್ಲ್ಯಾನ್ ಅಂತೇಳಿ ಫಸ್ಟ್ ರಿವರ್ ಆ್ಯಕ್ಷನ್ ಪ್ಲ್ಯಾನನ್ನು 1985ನಲ್ಲಿ ತಂದು ಅಲ್ಲಿ ಗಂಗಾ ಆ್ಯಕ್ಷನ್ ಪ್ಲ್ಯಾನನ್ನು ನಾವು ಕಾಣ್ಬೋದಾಗಿತ್ತು. ಭುವನ್ ಗಂಗಾ ವೆಬ್ ಆ್ಯಪ್ ಅನ್ನುವಂಥದ್ದು ಪಬ್ಲಿಕ್ಸ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಗಂಗಾ ನದಿಗೆ ಎಂಟರ್ ಆಗುವಂಥ ಪೊಲ್ಯೂಷನನ್ನು ಮಾನಿಟರ್ ಮಾಡಲಿಕ್ಕೆ ಅಂತ ಹೇಳಿ ಇದು ಎನ್ಶೂರ್ ಮಾಡೋದಕ್ಕಿರುವಂಥ ಒಂದು ಆ್ಯಪ್ ಆಗುತ್ತೆ, ಭುವನ್ ಗಂಗಾ ವೆಬ್ ಆ್ಯಪ್ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಗಂಗಾ ನದಿಯ ರಿವೈವಲ್ಗೆ ಅಂಥೇಳಿ ಇರ್ತಕ್ಕಂಥ ಯೋಜನೆಗಳು ಮತ್ತು ಸರ್ಕಾರದ ಪ್ರಯತ್ನಗಳಾಗಿವೆ. 63% ಆ್ಯಂಡ್ 61%ನಷ್ಟು ಲಿಂಕೇಜನ್ನು ಹೊಂದಿರತಕ್ಕಂಥದ್ದು. ಗುಜರಾತ್ ಲೋಯೆಸ್ಟ್ ಆಧಾರ್ ರಿಜಿಸ್ಟ್ರೇಷನ್ ಬೈ ವೋಟರ್ಸ್ ಈ ರೀತಿಯ ಒಂದು ಪರ್ಸೆಂಟೇಜನ್ನು ಹೊಂದಿದೆ, ಅದು 31.5% ಅಷ್ಟೇ. ಇನ್ನು ಡೆಲ್ಲಿಯಲ್ಲಿ 34% ಆಫ್ ದಿ ವೋಟರ್ಸ್ಗಳು ಆಧಾರ್ ಲಿಂಕೇಜನ್ನು ಹೊಂದಿದ್ದಾರೆ. ಆದರೆ ಈ ರೀತಿಯ ಒಂದು ಪುಷ್ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಡೇಟಾಬೇಸನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅಕ್ಯುರೇಟ್ ರೆಕಾರ್ಡನ್ನು ವೋಟರ್ ಬೇಸ್ನ ಕುರಿತಂತೆ ಹೊಂದೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ರೀತಿಯಾದಂಥ ವೋಟರ್ಸ್ಗಳ ಡ್ಯೂಪ್ಲಿಕೇಶನ್ ಏನಿರುತ್ತೆ ವೋಟರ್ ಐ ಡಿಸ್ಗಳದ್ದು, ಆ ರೀತಿಯ ಒಂದು ಡ್ಯೂಪ್ಲಿಕೇಷನಿನ ಬಳಕೆ ಅನ್ನುವಂಥದ್ದನ್ನು ಹೋಗಲಾಡಿಸೋದಕ್ಕೆ, ಡ್ಯೂಪ್ಲಿಕೇಷನನ್ನು ರಿಮೂವ್ ಮಾಡಲಿಕ್ಕೆ ಆಧಾರ್ ಲಿಂಕೇಜ್ ಅನ್ನುವಂಥದ್ದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಪ್ಯಾನ್ ಇಂಡಿಯಾ ವೋಟರ್ ಐ ಡಿ ಇದು ಹೆಲ್ಪ್ ಆಗುತ್ತೆ. ಒಂದು ವೇಳೆ ನೀವು ಆಧಾರ್ ಲಿಂಕೇಜನ್ನು ಹೊಂದಿದರೆ ಪ್ಯಾನ್ ಇಂಡಿಯಾ ಒಬ್ಬ ಸಿಟಿಸನ್ಗೆ ಒಂದೇ ವೋಟರ್ ಐ ಡಿ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ಬೋದು. ಬಿಕಾಸ್ ಆಧಾರ್ ಅನ್ನುವಂಥದ್ದು ಒಂದೇ ಇರುತ್ತೆ, ಅದನ್ನು ಬಳಸಿ ಇದನ್ನು ಲಿಂಕ್ ಮಾಡೋದ್ರಿಂದಾಗಿ ಅಲ್ಲಿ ಇದನ್ನು ಎನ್ಶೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ಯಾನ್ ಇಂಡಿಯಾ ಒಂದೇ ವೋಟರ್ ಐ ಡಿಯನ್ನು ಒಬ್ಬ ವ್ಯಕ್ತಿ ಹೊಂದಿದ್ದಾನೆ ಅಂತ ಹೇಳಿ. ಇದರೊಟ್ಟಿಗೆ ಈ ಲಿಂಕೇಜ್ನೊಟ್ಟಿಗೆ ಕೂಡ ಕೆಲವೊಂದು ಲಿಂಕ್ ಮಾಡಲಿಕ್ಕೆ ಇರ್ತಕ್ಕಂಥ ಇಶ್ಯೂಸ್ ಏನು ಅಂತ ಅಂದರೆ ಪುಟ್ಟಸ್ವಾಮಿ ಕೇಸ್ ರೈಟ್ ಟು ಪ್ರೈವಸಿ ಅಂತ ಏನು ಫೇಮಸ್ ಆಗಿದೆ, ಇಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸುತ್ತೆ ವೆದರ್ ಆಧಾರ್ ಲಿಂಕಿಂಗ್ ಅನ್ನುವಂಥದ್ದು ಮ್ಯಾಂಡೇಟ್ರಿಯಾ ಅಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಒಂದು ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ದಿ ಆಧಾರ್ ಲಿಂಕೇಜ್ ಅನ್ನುವಂಥದ್ದು ಇವತ್ತು ಕೂಡ ಒಂದು ಪ್ರಶ್ನಾರ್ಥಕವಾದಂಥ ವಿಚಾರ ಆಗಿದೆ. ಇನ್ನು ಕೆಲವೊಂದು ಪರ್ಪಸಸ್ಗಳಿಗೆ ಇದನ್ನು ಏನು ಬಳಕೆ ಮಾಡಲಾಗುತ್ತೆ, ಆ ಒಂದು ಪರ್ಪಸಸ್ ಅಲ್ಲದೆ ಬೇರೆ ಪರ್ಪಸ್ಸಿಗೆ ಈ ಮಾಹಿತಿ ಬಳಸಿದ್ದೇ ಆದಲ್ಲಿ ಅನ್ನುವಂಥ ಒಂದು ಪ್ರೈವಸಿಯ ಕನ್ಸರ್ನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ 60% ಆಫ್ ದಿ ವೋಟರ್ಸ್ ಲಿಂಕ್ಡ್ ಆಧಾರ್ ಟು ವೋಟರ್ ಐ ಡಿ ಅನ್ನುವಂಥದ್ದು. ಇವತ್ತು ಭಾರತದಲ್ಲಿ 60%ಕ್ಕೂ ಹೆಚ್ಚು ಮಂದಿ ವೋಟರ್ಸ್ಗಳು ತಮ್ಮ ವೋಟರ್ ಐ ಡಿಯನ್ನು ಆಧಾರ್ನೊಟ್ಟಿಗೆ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಭಾರತದಲ್ಲಿ ಈ ಸ್ಟೇಟಸನ್ನು ಕುರಿತಂತೆ ಚರ್ಚೆ ಮಾಡೋದಾದರೆ ತ್ರಿಪುರ ಹೈಯೆಸ್ಟ್ ರೇಟ್ ಆಫ್ ಲಿಂಕೇಜನ್ನು ಹೊಂದಿದೆ. ಎಷ್ಟರ ಮಟ್ಟಿಗೆ ಅಂದರೆ 92% ಹೊಂದಿರತಕ್ಕಂಥದ್ದು. ನಂತರ ಲಕ್ಷದ್ವೀಪ್ ಮತ್ತು ಮಧ್ಯಪ್ರದೇಶ್ 91% ಮತ್ತು 86%ಅನ್ನು ಹೊಂದಿವೆ. ಅದಾದ ನಂತರ ಸದರ್ನ್ ಸ್ಟೇಟ್ಸನ್ನು ನೋಡಿದ್ರೆ ಲೋಯರ್ ಪ್ರಪೋರ್ಷನ್ ಆಫ್ ಆಧಾರ್ ರಿಜಿಸ್ಟ್ರೇಷನನ್ನು ಇವು ಹೊಂದಿವೆ. ಎಷ್ಟರ ಮಟ್ಟಿಗೆ ಅಂದರೆ ರಾಷ್ಟ್ರದ ಒಂದು ಆ್ಯಾವ್ರೇಜನ್ನು ತಗೊಂಡ್ರೂ ಕೂಡ ಅದಕ್ಕಿಂತಲೂ ಆ ಆ್ಯಾವ್ರೇಜ್ಗೂ ಕೂಡ ಕಡಿಮೆ ಆಗುವಂಥ ಒಂದು ಲೋಯರ್ ಪ್ರಪೋರ್ಷನನ್ನು ಸದರ್ನ್ ಸ್ಟೇಟ್ಸ್ ಹೊಂದಿವೆ. ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ 71%ನಷ್ಟು ಮಾತ್ರವೇ ಲಿಂಕೇಜನ್ನು ಹೊಂದಿದರೆ ತಮಿಳುನಾಡು ಮತ್ತು ಕೇರಳ 63% ಆ್ಯಂಡ್ 61% ಮಾತ್ರ ರೆಸ್ಪೆಕ್ಟಿವ್ ಆಗಿ ಹೊಂದಿರತಕ್ಕಂಥದ್ದು. ಒಟ್ಟಾರೆ ಗುಜರಾತ್ನಲ್ಲಿ ಲೋಯೆಸ್ಟ್ ಆಧಾರ್ ರಿಜಿಸ್ಟ್ರೇಷನ್ ಲಿಂಕೇಜ್ನ ಪರ್ಸೆಂಟೇಜ್ ಇದೆ, ಅದು ಕೇವಲ 31.5%. ಡೆಲ್ಲಿಯಲ್ಲಿ 35%ಗಿಂತಲೂ ಕಡಿಮೆ 34% ಮಾತ್ರ ಆಧಾರ್ ಲಿಂಕೇಜ್ ಆಗಿರ್ತಕ್ಕಂಥದ್ದು ವೋಟರ್ ಐ ಡಿ ಒಟ್ಟಿಗೆ. ಹಾಗಾದರೆ ಆಧಾರ್ ಲಿಂಕೇಜ್ ಮಾಡೋದು ಯಾತಕ್ಕೆ ಉಪಯೋಗ ಅಂದರೆ ಆಧಾರನ್ನು ಲಿಂಕ್ ಮಾಡೋದ್ರಿಂದಾಗಿ ತಮ್ಮಲ್ಲಿ ಇರ್ತಕ್ಕಂಥ ವೋಟರ್ ಬೇಸಿನ ಡೇಟಾಬೇಸ್ ಅನ್ನುವಂಥದ್ದನ್ನು ಅಪ್ಡೇಟ್ ಮಾಡಿದಂತೆ ಆಗುತ್ತೆ ಸರ್ಕಾರಕ್ಕೆ. ಇನ್ನು ಯಾವುದೇ ರೀತಿಯಾದಂಥ ವೋಟರ್
ID ಕಾರ್ಡ್ಸ್ಗಳ ಡ್ಯೂಪ್ಲಿಕೇಶನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಪ್ಯಾನ್ ಇಂಡಿಯಾ ಒಬ್ಬ ಸಿಟಿಸನ್ ಒಂದೇ ವೋಟರ್ ಐಡಿಯನ್ನು ಹೊಂದಿದ್ದಾನೆ ಅನ್ನೋದನ್ನು ಎನ್ಶೂರ್ ಮಾಡೋದು ಇದರಿಂದ ಸಾಧ್ಯ ಆಗುತ್ತೆ. ಇಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ. ಅದು ಅಂತ ಅಂದರೆ ಅನ್ಕ್ಲಿಯರ್ ಆದಂಥ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಆಧಾರನ್ನು ಮ್ಯಾಂಡೇಟ್ರಿಯಾಗಿ ಲಿಂಕ್ ಮಾಡುವಂಥ ವಿಚಾರದ ಕುರಿತಂತೆ ಇದು ಸಾಂವಿಧಾನಿಕವಾಗಿಯೂ ಕೂಡ ಆಗಬೇಕಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಪುಟ್ಟಸ್ವಾಮಿ ಕೇಸನ್ನು, ರೈಟ್ ಟು ಪ್ರೈವಸಿ ಕೇಸನ್ನು ನಾವಿಲ್ಲಿ ಸ್ಮರಿಸಬಹುದು. ಅನ್ಕ್ಲಿಯರ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ದಿಸ್ ಮ್ಯಾಂಡೇಟ್ರಿ ಲಿಂಕಿಂಗ್ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ಇಶ್ಯೂ ಆಗುತ್ತೆ. ಇನ್ನು ಆಧಾರಿನ ಪರ್ಪಸ್ಸಿಗೆ ಅಂತ ಬಳಸುವಂಥ ಈ ಒಂದು ಲಿಂಕೇಜನ್ನು ಬೇರೆ ಪ್ರೂಫ್ ಆಫ್ ರೆಸಿಡೆನ್ಸ್ ಆಗಿ ಮಾತ್ರ ಬಳಸಬೇಕು ಆಧಾರನ್ನು ಅನ್ನುವಂಥದ್ದಾದರೆ ಈಗಾಗಲೇ ಇದೆ. ಅದನ್ನು ಸಿಟಿಸನ್ಶಿಪ್ಪಿನ ಪ್ರೂಫ್ ಆಗಿ ಕೂಡ ಬಳಸುವಂತಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಆಧಾರನ ಲಿಂಕೇಜ್ ಮಾಡೋದನ್ನು ಬೇರೆ ಪರ್ಪಸ್ಗೆ ಬಳಸೋದೇ ಆದರೆ ಆ ಒಂದು ಡಿಫ್ರೆಂಟ್ ಪರ್ಪಸಸ್ಗಳ ಇಶ್ಯೂ ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಇಂದಿನ ಸಂಚಿಕೆಯ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಇಷ್ಟೊತ್ತು ನಾವು ಆಧಾರ್ ಕಾರ್ಡ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಕೆಳಗಿನ ಯಾವ ವಾಕ್ಯಗಳು ಆಧಾರ್ಗೆ ಸಂಬಂಧಿಸಿದಂತೆ ಸರಿ ವಾಕ್ಯಗಳಾಗಿವೆ ಅನ್ನುವಂಥದ್ದನ್ನು ಗುರುತಿಸಿ ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರಗಳನ್ನು ನೀಡುವಂಥವರ ಹೆಸರುಗಳನ್ನು ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.